ಅಲ್ಲ, ನಾನು ಈ ಕಡೆ ಏನಕ್ಕೆ ಬಂದೆ? ಅಯ್ಯೋ, ಮರ್ತೋಗ್ಬಿಟ್ನಲ್ಲ. ನಾನಿವಾಗ ಎಲ್ಲಿಗೆ ಹೋಗಬೇಕು? ಓ, ಇವರು ಮತ್ತೆ ಏನೋ ಮರ್ತಂಗೆ ಕಾಣಿಸ್ತಿದ್ದಾರೆ. ಏನು ಮಾಡಲಿ ರೀ? ಯಾರು? ನನ್ನ ಕರ್ದಂಗಾಯ್ತಲ್ಲ. ಸ್ವಲ್ಪ ಹೊರಗಡೆ ಬರ್ತೀರಾ? ಏನಮ್ಮ, ನಿಂಗೆ ಒಂದು ಸ್ವಲ್ಪ ಆದರೂ ಬುದ್ಧಿ ಇದೆಯಾ? ಅಲ್ಲ, ರೋಡಲ್ಲಿ ಹೋಗ್ತಾರೋ ಗಂಡಸನ್ನ ಒಳಗಡೆ ಬಂದು ಕರಿತಿಲ್ಲ. ನಾನು ನಿಂಗೇನು ಹೇಳಬೇಕು? ನಾನೇನೋ ಒಳ್ಳೆಯವನಾಗಿ ನಿಂತ್ಕೊಂಡೆ. ಅದೇ ನನ್ನ ಜೊತೆ ಯಾರನ್ನ ಬೇರೆಯವನು ಇದ್ದಿದ್ರೆ ಪುಡುಕೊಂಡು ಒಳಗಡೆ ಬಂದುಬಿಟ್ಟಿದ್ರೆ ಏನೋ ಮಾಡ್ತಿದ್ದೆ ನೀನು. ಅಯ್ಯೋ ಮರ್ಗುಳಿ ಮೂದೇವಿ, ಕಟ್ಕೊಂಡು ಹೆಂಡತಿಗಳ ಮಾತಾ ಇದು? ಆ ಏನು? ನೀನು ನನ್ನ ಹೆಂಡ್ತಿನಾ? ಏನಮ್ಮ ಪ್ರೂಫು? ಏನು ಪ್ರೂಫ್ ಬೇಕಾ ನನಗೆ? ಪ್ರೂಫು ಅಲ್ಲ ಕಣಯ್ಯ, ನಾನು ನಿನ್ನ ಮದುವೆ ಆಗಿದ್ದ ತಪ್ಪಿಗೆ ನಿನ್ನ ಜೊತೆ ಸುತ್ತಬೇಕಾದ್ರೆ ಪ್ರೂಫ್ ಹಿಡ್ಕೊಂಡು ಸುತ್ತಲಾ? ಎಂಥ ಕರ್ಮ ನನಗೆ! ನಿನ್ನ ನಿನ್ನ ಹಾಂ ಹಾಂ ಹಾಂ, ಹೌದೌದು, ನಂಗೆ ಇವಾಗ ನೆನಪಾಯ್ತು, ನೀನು ನನ್ನ ಹೆಂಡ್ತಿನೇ. ಹಾಂ ನಿನಗೆ ನಾನು ತಲೆ ಮೇಲೆ ಸರಿಯಾಗಿ ಬಿಟ್ಟರೆ ನೆನಪಾಗೋದು, ಇಲ್ಲ ಅಂದರೆ ಎಲ್ಲಿ ನೆನಪಾಗುತ್ತೆ ನಿನಗೆ? ಲೇಲೆ, ಇದೆಲ್ಲ ತುಂಬ ಕಷ್ಟ ಕಣೆ. ನನಗೆ ಮರುವಿನ ಕಾಯ್ದೆ ಒಪ್ಕೊತೀನಿ, ಆದರೆ ನಾನು ಮರ್ತಾಗಿಲ್ಲ. ನಿಂಗೆ ನನ್ನ ತಲೆ ಮೇಲೆ ಮುಟ್ಕಿ ಮುಟ್ಕಿ ನೆನಪು ಮಾಡ್ತಿದ್ರೆ ತುಂಬ ಕಷ್ಟ ಆಗುತ್ತೆ ಕಣೆ. ಅದ್ರ ಬದಲಿಗೆ ಒಂದು ಕೆಲಸ ಮಾಡು, ನಂದು ನಿಂದು ಒಂದು ಫೋಟೋ ಇಟ್ಕೊಬಿಡು. ಅದನ್ನು ತೋರಿಸಿದ್ರೆ ನಂಗೆ ನೆನಪಾಗುತ್ತೆ. ಹಿಂಗೆಲ್ಲ ತಲೆ ಮೇಲೆ ಹೊಡಿಬೇಡ ಕಣೆ. ಹಾಂ, ಅದೊಂದು ಬಾಕಿದೆ ನನಗೆ. ಹೋಗ್ಲಿ ಒಳಗಡೆ. ಓ, ರಾಧಾ ಹೋಗ್ತಾಳೆ ಈ ಕಡೆಯೇ. ರಾಧಾ ಬೈಲಿ. ಓ ಮುನಿಯಮ್ಮಜ್ಜಿ, ತಡಿ ಬಂದೆ. ಏನು ಅಮ್ಮ ಮಗಳಿಬ್ರು ಒಂದು ಹಾಕೋದಂಗಿದೆ? ಏನು ಸಮಾಚಾರ? ವಾಕಿಂಗ್ ಅಂತೆಲ್ಲ ಏನೂ ಇಲ್ಲ, ಹೀಗೆ ಅಂಗಡಿಗೆ ಹೋಗಿದ್ವಿ, ಮನೆಗೆ ಹೋಗ್ತಾ ಇದ್ವಿ. ಏನು ಸಮಾಚಾರ? ಅಲ್ಲ, ನಾನು ಬರ್ತಾ ನೋಡ್ಕೊಂಡು ಬರ್ತಾ ಇದ್ದೆ. ಏನೋ ಅಂಕಲ್ಗೆ ಸರಿಯಾಗಿ ಕ್ಲಾಸ್ ತಗೊಂಡಾಗಿತ್ತು. ಅಯ್ಯೋ ಏನು ಮಾಡಲಿ, ನನ್ನ ಹಣೆ ಬರಹ. ಅವ್ರು ಮರುತಾನೇ ಇರ್ತಾರೆ, ನಾನು ನೆನಪು ಮಾಡ್ತಾನೇ ಇರಬೇಕು. ಅದೆಲ್ಲ ಇರಲಿ, ನನಗೊಂದು ಹೇಳಿದ್ನಲ್ಲ, ಅದೇ ಕಣೆ, ನಿಮ್ಮ ಮಳೆ ಮನೆಗೆ ಬಾವಿಗೆ ಒಬ್ಬರು ಬರ್ತಾರೆ ಅಂತ. ಅವ್ರು ಸಿಕ್ಕಿದ್ರು, ಹೇಳಿದ್ದೀನಿ ಇವತ್ತು ಮಧ್ಯಾಹ್ನ ಬರ್ತಾರಂತೆ. ನೀನು ಮನೆ ಕೊಡೋಕ್ಕೆ ರೆಡಿ ತಾನೆ? ಹಾಂ ಹೌದು, ಮನೆ ಕೊಡಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ನೀನು ಹೇಳ್ಕೊಂತ ಕೊಡ್ತೀನಿ ಮುನಿಯಮ್ಮ. ಅವರು ಒಳ್ಳೆ ಜನ ತಾನೆ, ಅದು ನನಗೆ ಮನೆ ತುಂಬ ಕ್ಲೀನಾಗಿ ಇಟ್ಕೋಬೇಕು, ಅದಕ್ಕೆ ಹೇಳ್ತಿದ್ದೀನಿ. ನನಗೇನು ಅವ್ರ ಪರಿಚಯ ಇಲ್ಲ, ನೀನು ನೋಡಿ ಮಾತಾಡ್ಸು, ಅವಾಗ ನಿಮಗೆ ಗೊತ್ತಾದರೂ ಆಗುತ್ತೆ ಅವ್ರು ಏನು ಅಂತ. ನಾನು ಇವತ್ತೇ ಅವರು ನೋಡಿರೋದು, ಅಂದರೆ ಇದೇ ಮೊದಲನೇ ಸಾರಿ ನೋಡ್ತಾ ಇರೋದು. ಗಂಡ ಹೆಂಡತಿ ಅಂತೆ ಕಣೆ. ಆ ಅಪ್ಪಂಗೆ ಎಷ್ಟೊಂದು ವಯಸ್ಸಾಗೋದು ಗೊತ್ತಾ? ಆದರೆ ಇವಳಿಗೆ ಇನ್ನೂ ಸಣ್ಣ ವಯಸ್ಸು ಪಾಪ. ಹೌದಾ? ಬಿಡು, ನಮಗೇನಕ್ಕೆ ಅವ್ರ ಸಂಸಾರ ನಮ್ಗೆ ಹಾಕ್ಬೇಕು. ಕೇಳಿದ್ಲು ಮನೆ ಅದನ್ನು ಖಾಲಿ ಇದೆಯಾ ಅಂತ. ಅವತ್ತು ಕೇಳಿದ್ಲಲ್ಲ, ನಾನಿಲ್ಲ ಅಂತ ಹೇಳ್ಬಿಟ್ಟೆ, ನಾನು ಮರ್ತೋಗ್ಬಿಟ್ಟು. ಅದೇ ಇದೆಲ್ಲ ಅವಳ ಹೆಸರಪ್ಪ, ಅವಳ ಹೆಸರೇ ಬಾಯಿಗೆ ಬರಲ್ಲ. ಕರಿಮರಿಯಮ್ಮ ಅವ್ರ ಮನೆ ಬಳೆ ಕೊಟ್ಟವಳಂತೆ ಕಣೆ. ಅಲ್ಲ, ಒಂದು ಹಂದಿ ಗೂಡಿದ್ದಂಗಿದೆ, ಇಷ್ಟು ಅಡುಗೆ ಮನೆ ಒಳಗೆ ನಿಂತ್ಕೊಂಡ್ರೆ ಒಬ್ರಿಚೆ ಬರಬೇಕು ಹಂಗಿದೆ. ಅದಕ್ಕೆ 4,000 ಬಾಡಿಗೆ ತೊಗೊಂಡ್ರಂತೆ ಗೊತ್ತಾ? ಹಾಂ, ಅವ್ರ ಮನೆಯಲ್ಲೂ ಎಲ್ಲ ಮನೆಗಳಿಗೂ ಅಷ್ಟೇ, ಬಾಡಿಗೆ ಜಾಸ್ತಿನೇ. ಮನೆ ಚಿಕ್ಕದಾಗಿದೆ, ಆದರೆ ಚೆನ್ನಾಗಿದೆಯಲ್ಲ. ನಮ್ಮ ಮನೆ ಅಂತೂ ಹಳೇದು, ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ. ಅದೇ ಮೊದಲು ಅವ್ರು ಬಂದು ನೋಡಲಿ, ನಿನಗೂ ಅವ್ರು ಇಷ್ಟ ಆಗಲಿ, ಆಮೇಲೆ ಕೊಡೋದೇ ಬಿಡೋದು ನಿನಗೆ ಬಿಟ್ಟಿದ್ದು. ಆಯಿತು ನಿಮ್ಮ ಹಾಗೆ ಮಾಡು. ಅವ್ರು ಬಂದರೆ ನಮ್ಮಿಂದ ಕರ್ಕೊಂಡು ಬಾ. ಇಲ್ಲ, ನಾನು ನಿಮ್ಮ ಮಳೆ ಮಂತ್ರನೇ ಬರ್ತೀನಿ, ನೀನು ಫೋನ್ ಮಾಡ್ತೀನಿ, ನೀನು ಅಲ್ಲಿಗೆ ಬಂದುಬಿಡು. ಸರಿ, ಹಾಗೆ ಮಾಡು. ಅಮ್ಮಯ್ಯಮ್ಮ, ಅದೇ ನಮ್ಮ ನೀಲಿನ ತಂಗಿಗೆ ಒಂದು ವರ ಬೇಕು ಅಂತ ಕೇಳಿದ್ರಲ್ಲ, ನೀನು ಕರ್ಕೊಂಡು ಹೋಗಿದ್ಯಂತಲ್ಲ, ಏನಾಯಿತು? ಹುಡುಗನಿಗಂತೂ ಹುಡುಗಿ ತುಂಬ ಇಷ್ಟ ಆಗಿದೆ. ಹುಡುಗ ಇಷ್ಟಪಟ್ಟಿರೋ ಕಾರಣ ಅವ್ರ ಅಪ್ಪ ಅಮ್ಮಂಗೂ ಏನೂ ತೊಂದರೆ ಇಲ್ಲ. ಆದರೆ ಇವಳು ನೀಲ ಹೇಳ್ತಾಳೆ ನಮ್ಮ ಅಮ್ಮ ಬರಲಿ, ನಮ್ಮ ಯಜಮಾನರು ಬರಲಿ ಅಂತ. ಅದಕ್ಕೆ ಈ ಸಂಡೇ ಬಾ ಅಂತ ಹೇಳಿದ್ದೀನಿ. ಎಲ್ಲ ಒಪ್ಕೊಂಡಿದ್ದಾರೆ, ನೋಡಬೇಕು. ಪಾಪ, ಈ ಮದುವೆ ಆಗಿಬಿಟ್ರೆ ಅವ್ಳಿಗೆ ಎಷ್ಟು ನೆಮ್ಮದಿ ಸಿಗುತ್ತೆ. ರಾಧಾ, ನೀನೇನೇ ಹೇಳೆ, ನನಗಂತೂ ಆ ಹುಡುಗಿ ತುಂಬ ಹಠ ಮಾಡಿ ಮತ್ತು ಜಂಬ ಅನಿಸ್ತಪ್ಪ. ಹೌದು, ನೀನು ಹೇಳ್ತಾ ಇರೋದು ನಿಜಾನೇ. ಆ ಹುಡುಗಿ ಒಂಥರ ನೀಲಿನ ಥರ ಅಲ್ಲ, ನಮ್ಮ ನೀಲ ಬಿಡು, ಅಪ್ರಂಜಿ. ಆದರೆ ಆ ಹುಡುಗಿ ಸ್ವಲ್ಪ ಗೌರವ ಏನಿಲ್ಲ, ದೊಡ್ಡವರು ಚಿಕ್ಕವರು. ಅದೊಂದು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ. ಯಾಕಂದರೆ ಹುಡುಗನ ಕಡೆಯವರು ತುಂಬ ಗೌರವಸ್ಥ ಕುಟುಂಬದವ್ರ ಕಣೆ. ಹಾಗಾಗಿ ಹುಡುಗಿನ ಸ್ವಲ್ಪ ಹಾಗೆ ಇದ್ದರೆ ನಮಗೆ ಒಳ್ಳೆ ಹೆಸರು ಬರ್ತೈತೆ. ಹುಡುಗಿ ಹಾಗೆ ಹಿಂಗೆ ಆಗಿಬಿಟ್ರೆ ಏನು ಮಾಡೋದು? ನಾನು ಸ್ವಲ್ಪ ನೀರಿನಿಗೆ ಹೇಳ್ತೀನಿ, ಚುರು ಬುದ್ಧಿ ಹೇಳಿ ಕಳಿಸು ನಿನ್ನ ತಂಗಿಗೆ ಅಂತ. ನನಗಂತೂ ಈ ಸಂಬಂಧ ಒಪ್ಪಿಗೆ ಆಗ್ಬಿಟ್ರೆ ನೋಡಮ್ಮ, ಖುಷಿನೋ ಖುಷಿ. ಯಾಕೆಂದರೆ ಹುಡುಗ ತುಂಬ ಒಳ್ಳೆ ಹುಡುಗ, ಒಳ್ಳೆ ಕೆಲಸ ಮಾಡ್ತಾನೆ, ತುಂಬ ಗೌರವ ಕೊಟ್ಟು ದೊಡ್ಡವ್ರು ಚಿಕ್ಕವ್ರಿಗೂ. ಒಬ್ಬನೇ ಮಗ ಬೇರೆ, ಹಾಗಾಗಿ ಹೊಂದಾಣಿಕೆ ಆಗಿಬಿಟ್ರೆ ಚೆನ್ನಾಗಿರುತ್ತೆ.
ಆಗಲಿ ಬಿಡು ಮುನಿಯಮ್ಮ, ನೀನು ಇಷ್ಟೆಲ್ಲ ಹೇಳ್ತಾ ಇದ್ದೆ ಅಂದರೆ ನಂಗೆ ನಿಮ್ಮ ಮಾತಲ್ಲಿ ನಂಬಿಕೆ ಇದೆ. ನಾನು ಒಂದ್ಸರಿ ಇನ್ನಿಲ್ಗೆ ಹೇಳಿ ನೋಡ್ತೀನಿ. ಹಾಗೆ ಮಾಡು. ಮತ್ತೆ ನನ್ನ ಸರೋಜನ್ ಮಗಳು ಮದುವೆ ಯಾವಾಗ? ಹುಡುಗನ ಕಡೆಯವ್ರಿಗೂ ಬಂದು ಹೋಗಿದಾರಲ್ಲ, ಎಲ್ಲೋ ಒಪ್ಪಿಗೆ ಆಗಿದೆ. ಮೊನ್ನೆ ಹುಡುಗಿ ಬಂದಿತ್ತಂತೆ, ಅದೇ ಹುಡುಗನ ತಂಗಿ. ಆ ಹುಡುಗಿ ಅಂತೂ ನಮ್ಮ ಸರೋಜಕ್ಕ ಹೇಳ್ತಾ ಇತ್ತು, ಮುನಿಯಮ್ಮಜ್ಜಿ ಎಷ್ಟು ಒಳ್ಳೆ ಗುಣ ಅಂತೆ. ದೊಡ್ಡ ಶ್ರೀಮಂತರಾದ್ರೂ ಅಷ್ಟೆಲ್ಲ ಓದಿದ್ರು ಸ್ವಲ್ಪ ಜಂಬ ಅಹಂಕಾರ ಏನೂ ಇಲ್ವಂತೆ. ಎಲ್ಲ ಜೊತೆನಲ್ಲೂ ನಗ್ನಗ್ತಾ ಮಾತ್ರಕೊಂಡು ತುಂಬ ಖುಷಿಯಾಗಿರ್ತಾಳಂತೆ. ಅಂತ ಹುಡುಗಿ ಸಿಕ್ಬಿಟ್ರೆ ನೋಡಪ್ಪ. ನಾವು ಹಂಗೆ ಅನ್ಕೊಂತೀವಿ, ಅದಕ್ಕೆ ಗಾದೆ ಮಾತಿರೋದು, ತುಂಬಿದ ಕೊಡ ತುಳ್ಕಲ್ಲ ಅಂತ. ಈ ಅರ್ಧ ಬಳ ತುಂಬಿದ ಕೊಡಗಳು ನೋಡು, ಅವೇ ತುಳ್ಕಾಡೋದು. ಹೌದು. ಏನೇ ಪುಟ್ಟಿ, ಏನು ಮಾಡ್ತಿದ್ಯಾ? ಸ್ಕೂಲಿಗೆ ಹೋಗ್ತಿದ್ಯಾ ಇಲ್ವಾ? ಅಜ್ಜಿ, ನಾ ಸ್ಕೂಲಿಗೆ ಹೋಗ್ತೀನಿ. ರಾಧಾ, ನಿನ್ನ ಮಗಳಂತೂ ತೇಟ್ ನಿನ್ನ ಥರನೇ ಮಾತಾಡ್ತಾಳೆ ನೋಡು. ಹೌದು, ಮತ್ತೆ ಅವಳು ನನ್ನ ಮಗಳಲ್ವಾ, ಅದಕ್ಕೆ. ಸರಿ, ಎಲ್ಲಿ ಹೋಗ್ತಿದ್ಯಲ್ಲ ಹೋಗು, ನಂಗೆ ಸ್ವಲ್ಪ ಕೆಲಸ ಹೊರಗಡೆ ಇದೆ, ಹೋಗ್ತೀನಿ. ಸರಿ ಮುನಿಯಮ್ಮ. ಅಜ್ಜಿ ಬಾಯ್ ಅಜ್ಜಿ. ಟಾಟಾ, ಹೋಗ್ಬೋದಮ್ಮ. ಮಮ್ಮಿ ನನಗೆ ಒಂದು ಚಾಕ್ಲೇಟ್ ಕೊಡಿಸ್ತೀಯಾ? ನಿನ್ನ ಚಾಕ್ಲೇಟ್ ಬೇಕಾ? ನಿನ್ನಲ್ಲಿ ತುಂಬ ಹುಳ್ಕಲ್ಲಾಗಿದೆ. ನೀನು ಚಾಕ್ಲೇಟ್ ತಿಂದರೆ ಇನ್ನೂ ಹುಳ್ಕಲ್ಲಾಗುತ್ತೆ, ಅವಾಗ ಏನು ಮಾಡ್ತೀಯಾ? ಏನಿಲ್ಲ, ನಂಗೆ ಚಾಕ್ಲೇಟ್ ಬೇಕು ಅಷ್ಟೇ, ಕೊಡಿಸು. ಸರಿ ಬಾ, ತಗೊಂಡು ಮನೆಗೆ ಹೋಗೋಣ. ಚಿರು, ನಾವೆಲ್ಲ ಇವಾಗ ಆಟ ಆಡೋಣವಾ? ಆಟ ಆಡೋಣ. ನಾನು ಮತ್ತೆ ನವೀನು ನಾವು ಕ್ರಿಕೆಟ್ ಆಡ್ತೀವಿ. ನೀನು ಹುಡುಗಿ ಅಲ್ವಾ, ನೀನು ಬಾಲಲ್ಲಿ ಆಟ ಆಡ್ಕೊ, ಸರಿನಾ? ಬೇಡ ಕಣೋ, ನಾನು ನಿಮ್ಮ ಜೊತೆನೇ ಬರ್ತೀನಿ. ನನಗೂ ಬ್ಯಾಟ್ ಎಲ್ಲ ಆಟ ಆಡೋಕೆ ಬರುತ್ತೆ. ಚಿರು, ಹೌದು ಕಣೋ, ಅಕ್ಕನೂ ಬರಲಿ, ಯಾಕೆಂದರೆ ಅವಳು ಚೆನ್ನಾಗಿ ಆಟ ಆಡ್ತಾಳೆ. ಹೌದಾ? ಸರಿ ತಗೋ. ಮತ್ತೆ ಅಮ್ಮ ಹೇಳಿದ್ದಾರೆ ನಾವೆಲ್ಲ ಒಟ್ಟಿಗೆ ಯಾವಾಗೂ ಆಟ ಆಡ್ತಾ ಇರ್ಬೇಕಂತೆ. ನಮ್ಮ ಮಧ್ಯೆ ಬೇರೆ ಯಾರೇ ಬಂದರೂ ಅವ್ರನ್ನ ಆಟಕ್ಕೆ ಸೇರಿಸ್ಕೋಬಾರ್ದಂತೆ. ಯಾಕೆ ಹಂಗೆ ಮಾಡ್ಬೇಕಂತೆ? ಯಾಕೆಂದ್ರೆ ನಾವೆಲ್ಲ ಒಂದೇ ಫ್ಯಾಮಿಲಿ ಅಲ್ವಾ, ಅದಕ್ಕೆ. ಹೌದಾ, ಹಂಗೆ ಮಾಡ್ಬೇಕಂತ ಅತ್ತೆ ಹೇಳಿದಾರಾ? ಸರಿ, ಹಾಗೆ ಮಾಡೋಣ ಬಿಡು. ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ಮಕ್ಕಳೇ ಎಲ್ಲ ಬನ್ನಿ ಇಲ್ಲಿ. ಏನು ಮಮ್ಮಿ ಕರೆದಿದ್ದ? ಚಿರು, ಇದರಲ್ಲಿ ನಿಮಗೆಲ್ಲ ಇಷ್ಟ ಅಂತ ಚಾಕ್ಲೇಟು, ಐಸ್ ಕ್ರೀಮು ಎಲ್ಲ ತಗೊಬಂದಿನಿ, ಎಲ್ಲ ಹಂಚ್ಕೊಂಡು ಬಿಡಿ. ಆಯ್ತು ಮಮ್ಮಿ. ಅತ್ತೆ, ನನಗೆ 2 ಐಸ್ ಕ್ರೀಮ್ ಬೇಕು ಮತ್ತು 2 ಚಾಕ್ಲೇಟ್ ಬೇಕು. ಅತ್ತೆ, ನನಗೂ ಅಷ್ಟೇ 2 ಚಾಕ್ಲೇಟು 2 ಐಸ್ ಕ್ರೀಮ್ ಬೇಕು. ನವೀನಾ, ನೀನು ಹಿಂಗೆ ತಿಂತಿದ್ರೆ ಇನ್ನೂ ದಪ್ಪ ಆಗ್ಬಿಡ್ತೀಯ ಕಣೋ. ಅತ್ತೆ, ನಾನು ದಪ್ಪಾಗಿದ್ದೀನಿ ಕಪ್ಪಾಗಿದ್ದೀನಿ ಅಂತ ನನ್ನ ಬೈತಿದ್ದಾರೆ. ಅಯ್ಯೋ ಸುಮ್ಮನಿರು, ನಾನು ಹಂಗೆ ಹೇಳಿಲ್ಲ ಕಣೋ, ತಮಾಷೆಗೆ ಹೇಳಿದೆ. ಆಯಿತು, 2 ಅಲ್ಲ 4 ಐಸ್ ಕ್ರೀಮ್ ತಿನ್ನು, ಚಾಕ್ಲೇಟ್ ತಿನ್ನು, ನಂಗೇನು ತೊಂದರೆ ಇಲ್ಲಪ್ಪ. ಹಂಗೆ ಬನ್ನಿ ದಾರಿಗೆ, ಇಲ್ಲ ಅಂದರೆ ನಾನು ನಮ್ಮ ಅಮ್ಮನ ಕರೆದು ನಾನು ನೀವು ಅವಮಾನ ಮಾಡ್ತೀನಿ ಅಂತ ಹೇಳ್ಬಿಡ್ತೀನಿ ಅಷ್ಟೇ. ಬೇಡಪ್ಪ, ಬೇಡ ತಗೋ. ಹಾಯ್ ಭವ್ಯ, ಬಾರೆ ನಾವೆಲ್ಲ ಐಸ್ ಕ್ರೀಮ್ ತಿನ್ನೋಣ. ಇರು, ನಾನು ಬರ್ತೀನಿ. ಮಮ್ಮಿ ನಾನು ಹೋಗ್ತೀನಿ ಅಣ್ಣ ಜೊತೆ ಆಟ ಆಡೋಕ್ಕೆ. ಸರಿ ಹೋಗ್ಮ. ಅಣ್ಣ, ನಾನು ಬರ್ತೀನಿ ಇರು. ಹೇಯ್, ನೀನು ಯಾಕೆ ಬಂದೆ ಅಲ್ಲಿಗೆ? ಹೋಗೆ, ನೀನು ನಮ್ಮ ಜೊತೆ ಆಟ ಆಡೋಕ್ಕೆ ಬರಬೇಡ. ಯಾಕೆ? ನಾನು ಯಾಕೆ ಬರಬಾರ್ದು? ನಾನು ಬರ್ತೀನಿ ಆಟ ಆಡೋಕ್ಕೆ, ನನಗೂ ಆಟ ಆಡೋಕ್ಕೆ ಬರುತ್ತೆ. ಓಹೋ, ನೀನು ಚಿಕ್ಕವಳು, ನಿಂಗೆ ಆಟ ಆಡೋಕ್ಕೆಲ್ಲ ಬರಲ್ಲ. ಇಷ್ಟಕ್ಕೂ ನೀನು ನಮ್ಮ ಜೊತೆ ಆಟ ಆಡಬಾರ್ದಂತೆ. ಭವ್ಯ, ಯಾಕೆ ಹಂಗೆ ಮಾತಾಡ್ತಿದ್ಯಾ? ಅವ್ಳು ಚಿಕ್ಕ ಹುಡುಗಿ ಅಲ್ವಾ, ಅವಳು ಆಟ ಆಡೋಕ್ಕೆ ಬಂದರೆ ಯಾಕೆ ಬೇಡ ಅಂತಿದ್ಯಾ? ಅದು ಅತ್ತೆ, ನಮ್ಮಮ್ಮ ಹೇಳಿದ್ದಾರೆ ಯಾವಾಗಲೂ ನಾವು 3 ಜನ ಅಷ್ಟೇ ಆಟ ಆಡಬೇಕಂತೆ, ಬೇರೆ ಯಾರೂ ಬರಬಾರ್ದಂತೆ. ಏನು, ನಿಮ್ಮಮ್ಮ ಹಂಗೆ ಹೇಳಿದಾಳ? ನೋಡಿ, ಹಾಗೆಲ್ಲ ಮಾಡಬಾರ್ದು. ಮಕ್ಕಳು ಆ ಥರ ಆಟದಲ್ಲಿ ಭೇದ ಭಾವ ಮಾಡಬಾರ್ದು, ದೊಡ್ಡವರು ಚಿಕ್ಕವರು ಅಂತೆಲ್ಲನೂ. ಯಾಕೆಂದರೆ ಅವಳು ಚಿಕ್ಕವಳಲ್ವಾ, ನಿಮ್ಮ ಜೊತೆ ಅವಳನ್ನ ಆಟ ಸೇರಿಸ್ಕೋಬೇಕು, ಸರಿನಾ? ಅಮ್ಮ, ನಂಗೆ ಅವಳು ಆಟ ಆಡೋಕ್ಕೆ ಇಷ್ಟ ಇಲ್ಲ, ಅವಳು ನನಗೆ ಬೇಡ. ಅವಳು ಬಿದ್ದರೆ ಮತ್ತೆ ನನಗೆ ಬೈತೀಯಾ? ಇಲ್ಲ ಮಗನೇ, ನಾನು ನಿಂಗೆ ಯಾವಾಗಾದ್ರೂ ಬೈದಿದ್ದೀನ? ಇಲ್ಲ ತಾನೆ, ಸ್ವಲ್ಪ ಅವಳ ಕಡೆ ಗಮನ ಕೊಡು ಅಷ್ಟೇ. ಅದಕ್ಕೆ ನಾವು ಆಟ ಆಡ್ತಾ ಇರ್ಬೇಕಾದ್ರೆ ನಮ್ಮ ಕೈ ಕಾಲು ತೆಚ್ಚಾಗುತ್ತೆ, ಅವಳು ಲೇಟ್ ಆಗುತ್ತೆ, ಆಮೇಲೆ ಅವಳು ಅಳ್ತಿರ್ತಾಳೆ. ಅದೆಲ್ಲ ಏನೂ ಬೇಡ, ನೀನು ಅವಳನ್ನ ಒಳಗಡೆ ಕರ್ಕೊಂಡು ಹೋಗು, ನಾವೇ ಆಟ ಆಡ್ಕೋತೀವಿ. ಅಣ್ಣ, ನಾನು ಅಳಲ್ಲ, ನಾನು ಏಟಾದ್ರೂ ಅಮ್ಮಂಗೆ ಹೇಳಲ್ಲ, ನಾನು ಆಟಕ್ಕೆ ಬರ್ತೀನಿ ಅಣ್ಣ. ಅಣ್ಣ ಪ್ಲೀಸ್, ಬೇಡ ಅಂತ ಹೇಳ್ಬೇಡ ಅಣ್ಣ. ನೋಡ್ದ ಚಿರು, ಪಾಪ ಅವಳು ನೀನು ಎಷ್ಟು ಚೆನ್ನಾಗಿ ಕೇಳ್ಕೊತಾಳಂತ. ಒಂದು ಕೆಲಸ ಮಾಡು, ಇದೊಂದ್ಸರಿ ಒಳಗೆ ಸೇರಿಸ್ಕೊ,
ಅವಳು ಏನು ತರಲೆ ಮಾಡಿದ್ರೆ ಅಥವಾ ಹಠ ಮಾಡಿದ್ರೆ ಹತ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಬೇಡ, ಸರಿನಾ? ಸರಿ. ನೋಡು, ಅಳಬಾರ್ದು, ಕೆಳಗಡೆ ಬಿದ್ದರೆ ಹೇಟ್ ಮಾಡ್ಕೋಬಾರ್ದು, ಹಂಗಿದ್ರೆ ಮಾತ್ರ ಬರಬೇಕು, ಆಯ್ತಾ? ಸರಿ ಅಣ್ಣ. ಲೋ ಚಿರು, ಇವಳು ಬೇಡ ಕಣೋ, ನಾವೇ ಆಟಾಡೋಣ. ಪರವಾಗಿಲ್ಲ ಬಿಡ, ಅವಳು ಬರಲಿ. ಸರಿ, ಹಾಕಿದ್ರೆ ನಾವೆಲ್ಲ ಮೊದಲು ಚಾಕ್ಲೇಟ್ ಐಸ್ ಕ್ರೀಮ್ ತಿನ್ನೋಣ, ಆಮೇಲೆ ಆಟಾಡೋಣ, ಸರಿನಾ? ಸರಿ ಹಾಗಿದ್ರೆ. ಇವರಮ್ಮ ಯಾಕೆ ಹಿಂಗೆ ಮಾಡ್ತಾವಳೆ? ನನ್ನ ಮಗ ಬದಲಾಗೋದಕ್ಕೆ ಇವಳೇ ಒಂದು ಕಾರಣ ಇರ್ಬೋದಾ? ಹಾಂ, ಮಕ್ಕಳ ಮನಸ್ಸಲ್ಲಿ ಈ ರೀತಿಯಾಗಿ ಚೇಚೆ, ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಹಾಕಲೇಬೇಕು. ಇಲ್ಲ ಅಂದರೆ ನನ್ನ ಮಗನ ಮನಸ್ಸಲ್ಲಿ ನನ್ನ ಮಗಳ ಬಗ್ಗೆ ಸ್ವಲ್ಪನೂ ಪ್ರೀತಿ ಉಳಿಯಲ್ಲ. ಅವಳನ್ನ ತಂಗಿ ಅಂತವನು ಯಾವಾಗ ಒಪ್ಕೊಳ್ಳಲ್ಲ. ಹಾಂ, ಇದಕ್ಕೊಂದು ತೀರ್ಮಾನ ತಗೊಂತೀನಿ ನಾನು.